ಗುಡ್ ಈವ್ನಿಂಗ್, ನಮಸ್ಕಾರ. ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯ ನಂತರದ ಜನರ ನಾಡಿಮಿಡಿತ ಹೇಗಿದೆ? ಲೋಕಸಭಾ ಚುನಾವಣೆಯ ನಂತರ ಜನರ ಮನಸ್ಥಿತಿ ಬದಲಾವಣೆ ಆಗಿದೆಯಾ ಅನ್ನುವ ಪ್ರಶ್ನೆಗೆ ಸಾರ್ವತ್ರಿಕ ಉತ್ತರ ನಾಳೆ ಸಿಗುತ್ತೆ. ದೇಶದ 2 ರಾಜ್ಯಗಳು ಮತ್ತು ರಾಜ್ಯದ 3 ಉಪಕದನಗಳು, ಈ ಉಪಕದನಗಳ ರಿಸಲ್ಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ರಿಸಲ್ಟ್ ದೇಶದ ಚುನಾವಣೆಯಲ್ಲಿ ಮತ್ತು ರಾಜ್ಯದ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಗಳತ್ತ ಗಮನ ಹರಿಸುತ್ತೆ ಅನ್ನೋದು ಬಹಳ ಸ್ಪಷ್ಟ. ಹಾಗಾದ್ರೆ ಈ 3 ಕ್ಷೇತ್ರಗಳ ರಾಜ್ಯದಲ್ಲಿ ಮತ್ತು 2 ರಾಜ್ಯಗಳು ಇಡೀ ದೇಶದಲ್ಲಿ ಯಾವ ರೀತಿ ಸಂಚಲನವನ್ನು ಮೂಡಿಸುತ್ತೆ ಅನ್ನೋದೇ ಇವತ್ತಿನ ಈ ಕ್ಷಣದ ಚರ್ಚಾ ವಿಚಾರ. ಮಹಾ ಭವಿಷ್ಯಕ್ಕೆ ಸ್ವಾಗತ. ನಾನು ಪ್ರಣುತ್ ಆರ್ ಗಾಣಿಗ, ನನ್ನ ಜೊತೆಗೆ ಸಿಂಧೂರ ಗಂಗಾಧರ್. ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸಿಂಧೂರ, ಹಾಗಾದ್ರೆ ಮೊಟ್ಟ ಮೊದಲಿಗೆ ಇಡೀ ದೇಶದ ಗಮನ ಸೆಳೆದಿರುವಂತಹ ಕ್ಷೇತ್ರ ಅಂತಂದ್ರೆ ಅದು ಚನ್ನಪಟ್ಟಣ. ಚನ್ನಪಟ್ಟಣದ ಈ ಕ್ಷಣದ ಲೆಕ್ಕಾಚಾರಗಳು ಹೇಗಿದೆ? ನಾಳೆ ಗೆಲ್ಲೋರು ಯಾರು ನೋಡೋಣ ಇವತ್ತಿನ ಮಹಾಭವಿಷ್ಯದಲ್ಲಿ. ಇಡೀ ದೇಶದ ಗಮನವನ್ನ ಸೆಳೆದಿದೆ ಚನ್ನಪಟ್ಟಣ ಉಪ ಅಖಾಡ. ಇಡೀ ದೇಶದ ಚಿತ್ತ ಎಲ್ಲಿದೆ ಅಂತಂದ್ರೆ ಚನ್ನಪಟ್ಟಣದ ತರ ಇದೆ ಅಂದ್ರೆ ತಪ್ಪಾಗೋದಿಲ್ಲ. ಚನ್ನಪಟ್ಟಣ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರಗಳು ಆರಂಭ ಆಗಿದೆ. ರಿಸಲ್ಟ್ಸ್ ಬಗ್ಗೆ ಮತದಾರರಲ್ಲಿ ಕುತೂಹಲ ಇದೆ, ಅಭ್ಯರ್ಥಿಗಳಿಗೆ ಟೆನ್ಷನ್ ಕೂಡ ಇದೆ. ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ನಡುವೆ ಬಿಗ್ ಫೈಟ್, ನೇರವಾದಂತಹ ಫೈಟ್. ಜೊತೆಗೆ ಡಿಕೆ ಬ್ರದರ್ಸ್ ಅಂಡ್ ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬದ ಪ್ರತಿಷ್ಠೆಯ ಕಣ ಕೂಡ ಹೌದು. ಕಾಂಗ್ರೆಸ್ನ ಯೋಗೇಶ್ವರ್ ಗೆಲ್ತಾರಾ, ಜೆಡಿಎಸ್ನ ನಿಖಿಲ್ ಗೆಲ್ತಾರಾ? ಡಿಸಿಎಂ ಡಿಕೆಶಿ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಇದು ಪ್ರತಿಷ್ಠೆಯ ಕಣ. ಇದು 2 ಬಾರಿ ಸೋಲನ್ನು ಅನುಭವಿಸಿರುವಂತಹ ನಿಖಿಲ್ ಕುಮಾರಸ್ವಾಮಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಯಾರೇ ಗೆದ್ರೂ ಕೂಡ ಕೂದಲೆಳೆ ಅಂತರದಲ್ಲಿ ಜಯಭೇರಿ ಬಾರಿಸುವಂತ ಸಾಧ್ಯತೆ ಇದೆ. ಇಟ್ ಇಸ್ ನಾಟ್ ಲೈಕ್ ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ರೀತಿ ಇಲ್ಲ. ಚನ್ನಪಟ್ಟಣ ಬಳಿಯ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮತ ಎಣಿಕೆ ಕೂಡ ಇದೆ. ಮತ ಎಣಿಕೆಗೆ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ. ಚುನಾವಣೆ ಅಂದಾಗ ಲೆಕ್ಕಾಚಾರಗಳು ಇದ್ದೇ ಇರುತ್ತೆ. ಸೋಲು ಗೆಲುವಿನ ಲೆಕ್ಕಾಚಾರ. ಕಾಂಗ್ರೆಸ್ ಅದರದ್ದೇ ಆದ ಲೆಕ್ಕಾಚಾರ ಮಾಡಿದ್ರೆ ಬಿಜೆಪಿ ಅದರದ್ದೇ ಆದಂಥ ಲೆಕ್ಕಾಚಾರ, ಅರ್ಥಾತ್ NDA ಮೈತ್ರಿಕೂಟ. ಇಲ್ಲಿ ಯಾರ್ಯಾರ ಲೆಕ್ಕಾಚಾರಗಳು ಹೇಗೆ ಅನ್ನೋದ್ರ ಜೊತೆಗೆ ಎಕ್ಸಿಟ್ ಪೋಲ್, ಚುನಾವಣಾ ಉತ್ತರ ಸಮೀಕ್ಷೆ, ನಮ್ಮ ಪವರ್ ಟಿವಿ ನಡೆಸಿರುವಂತಹ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರ ಯಾರಿಗೆ ಕೂದಲೆಳೆ ಅಂತರದಲ್ಲಿ ಗೆಲುವು ಅಂತ ನಾವಾಗಲೇ ಹೇಳಿದ್ದೀವಿ. ನಿಮ್ಮ ಪವರ್ ಟಿವಿಯ ಮತಗಟ್ಟೆ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಗೆಲ್ಲುವ ಸಾಧ್ಯತೆಗಳಿದೆ. ಯಾರೇ ಗೆದ್ರು ಕೂದಲೆಳೆ ಅಂತರ. ಒನ್ಸ್ ಅಗೇನ್ ಕಾಂಗ್ರೆಸ್ ಕೂಡ ಕೂದಲೆಳೆ ಅಂತರದಲ್ಲಿ ಗೆಲ್ಲುವ ಲೆಕ್ಕಾಚಾರಗಳು ಮತಗಟ್ಟೆ ಸಮೀಕ್ಷೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ಸೊ ಕಾಂಗ್ರೆಸ್ಗೆ ಈ ಬಾರಿ ಚನ್ನಪಟ್ಟಣದ ಕಿರೀಟ ಒಲಿದು ಬರುವ ಸಾಧ್ಯತೆ ಇದೆ. ಸಿಪಿ ಯೋಗೇಶ್ವರ್ ಪರ ಚನ್ನಪಟ್ಟಣದ ಮತದಾರರು ತಮ್ಮ ಒಲವನ್ನು ತೋರಿಸಿದ್ದಾರೆ. ಫ್ಯಾಕ್ಟರ್ಸ್ಗಳು ಬೇರೆ ಬೇರೆ ಇದೆ, ಬೇರೆ ಬೇರೆ ಕಾರಣಗಳಿದೆ ಯಾಕೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಅಲ್ಲಿನ ಗ್ರೌಂಡ್ ರಿಯಾಲಿಟಿಗಳು ಬೇರೆ ಬೇರೆ ಇದೆ. ನಿಖಿಲ್ ಕುಮಾರಸ್ವಾಮಿ ನಿರೀಕ್ಷೆಗಿಂತಲೂ ಹೆಚ್ಚಿನ ಪೈಪೋಟಿಯನ್ನು ಕೊಡ್ತಾರೆ ಅನ್ನೋದು ಬಹಳ ಸ್ಪಷ್ಟ. ಆದರೆ ಈ ಪೈಪೋಟಿಯ ನಡುವೆ ಯೋಗೇಶ್ವರ್ ಗೆಲುವನ್ನ ಸಾಧಿಸಿಕೊಳ್ತಾರೆ. ಈ ಬಾರಿಯ ಚನ್ನಪಟ್ಟಣದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅಂತ ಜಮೀರ್ ಮಾತು ಇಫೆಕ್ಟ್ ಆಗಿದೆ. ಸಿಪಿಐ ಗೆಲುವಿನ ಅಂತರ ಬಹಳ ದೊಡ್ಡ ಮಟ್ಟದಲ್ಲಿ ಕುಸಿಯುವ ಸಾಧ್ಯತೆ ಅಂತೂ ಇದೆ. ಆದರೆ ಗೆಲುವಿಗೆ ಆತಂಕ ಅಂತೂ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿನ ಮತ ಲೆಕ್ಕಾಚಾರಗಳು ಬೇರೆ ಆಗಿದೆ. ಒಂದು ಕಡೆ ಗ್ರಾಫಿಕ್ ಅಪ್ಡೇಟ್ಸ್ ನೋಡೋಣ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಅಂದ್ರೆ NDA ಇಂದ, ಕಾಂಗ್ರೆಸ್ ಇಂದ ಸಿಪಿ ಯೋಗೇಶ್ವರ್ ಸ್ಪರ್ಧಿಸ್ತಾ ಇದ್ದಾರೆ. ಇಬ್ಬರ ನಡುವೆ ಕೂಡ ನೇರವಾದಂತ ಪೈಪೋಟಿ ಇದೆ, ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳ್ಬೋದು. ಏನಾಗಿತ್ತು ಅಂದ್ರೆ ಜೆಡಿಎಸ್ಗೆ ಒಂದಿಷ್ಟು ಮುಸ್ಲಿಂ ಮತಗಳಿತ್ತು. ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಜೊತೆಗೆ ಅಲೈನ್ ಆಗಿರ್ಲಿಲ್ಲ. ಈ ಬಾರಿ ಬಿಜೆಪಿ ಜೊತೆ ಹೋಗಿರೋದ್ರಿಂದ ಸಹಜವಾಗೇ ಮುಸ್ಲಿಂ ಓಟುಗಳು ಡೈವರ್ಟ್ ಆಗುವಂತ ಸಾಧ್ಯತೆ ಇದೆ. ಮತ್ತು ಅಲ್ಲಿನ ನ್ಯೂಟ್ರಲ್ ಓಟ್ಗಳು ಅಂತ ನಾವೇನು ಗಮನಿಸಿದ್ರೆ ಅವರು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ಜೆಡಿಎಸ್ ಅಲ್ಲ, ನೋಡೋಣ ಮತ ಅಲ್ಲಿನ ಜನ ನೋಡಿ ಹಾಕೋಣ ಅಂತ, ಅಥವಾ ಯಾವ ವ್ಯಕ್ತಿಯನ್ನ ನೋಡಿ ಹಾಕೋಣ ಅಂತ ಇದ್ರೆ ಅದು ಕೂಡ ಸಿಪಿ ಯೋಗೇಶ್ವರ್ಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಮತ್ತು ಅಲ್ಲಿನ ನಗರ ಲೆಕ್ಕಾಚಾರ ಬೇರೆ, ಹಳ್ಳಿ ಲೆಕ್ಕಾಚಾರ ಬೇರೆ. ಹಾಗಾಗಿ ನಗರದಲ್ಲಿ ಸಿಪಿ ಯೋಗೇಶ್ವರ್ ಹಿನ್ನಡೆ ಆಯಿತು ಅಂತಂದ್ರೂ ಕೂಡ ಹಳ್ಳಿಗಳಲ್ಲಿ ಸಿಪಿ ಯೋಗೇಶ್ವರ್ ನಮ್ಮ ಜಿಲ್ಲೆ ಮಗ, ನಮ್ಮ ತಾಲೂಕಿನ ಮಗ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಆಗಿದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಏನು ಒಂದೊಳ್ಳೆ ಸ್ಪರ್ಧೆ ಅಂತ ಕೊಡೋದು ಪಕ್ಕ, ಆದರೆ ಮತದ ಅಂತರ ಕೂದಲೆಳೆಯಲ್ಲಿ ಸಿಪಿ ಯೋಗೇಶ್ವರ್ ಗೆಲ್ತಾರೆ ಅನ್ನೋದು ಪವರ್ ಟಿವಿಯ ಮತ ಚುನಾವಣೆಯ ನಮ್ಮ ಮತಗಟ್ಟೆಯ ಸಮೀಕ್ಷೆಯ ಫಲಿತಾಂಶ. ಅಬ್ಸಲ್ಯೂಟ್ಲಿ ಅಲ್ಪಸಂಖ್ಯಾತ ಮತ್ತೆ ಹಿಂದುಳಿದ ವರ್ಗಗಳ ಮತಗಳು ಕಾಂಗ್ರೆಸ್ ಕೈ ಹಿಡಿಯೋದ್ರಲ್ಲಿ ಕಾಂಗ್ರೆಸ್ಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಪ್ರವೀಣ್, ನಾಳೆ ಮತ ಎಣಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹೈ ವೋಲ್ಟೇಜ್ ಕ್ಷೇತ್ರ, ಜಿದ್ದಿನ ಅಖಾಡ, ದೇಶದ ಚಿತ್ತವೇ ಚನ್ನಪಟ್ಟಣ ಬೈ ಎಲೆಕ್ಷನ್ ಆಗ್ತಾ ಇದೆ. ಸದ್ಯ ಯಾವ ರೀತಿ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡ್ಕೊಂಡಿದೆ? ಖಂಡಿತ ಸಿಂಧೂರ, ಇಡೀ ದೇಶದ ಗಮನ ಸೆಳೆದಿದ್ದು ಅಂದ್ರೆ ಅದು ಬಹಳ ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರ. ದೇಶ ಅಲ್ಲದೆ ರಾಜ್ಯದ ಜನರು ಕೂಡ ಚನ್ನಪಟ್ಟಣದ ಉಪಚುನಾವಣೆಯ ಫಲಿತಾಂಶದ ಕಡೆ ಅವರ ಯೋಗ್ಯತೆ ಅನ್ನೋದಕ್ಕಿಂತ ಪ್ರಮುಖವಾಗಿ
ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ನೇರ ಹಣಾಹಣಿ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಪ್ರಚಾರದ ಸಂದರ್ಭದಲ್ಲೂ ಕೂಡ ವೈಯಕ್ತಿಕ ಟೀಕೆಗಳು ಸಾಕಷ್ಟು ಇತ್ತು. ಆ ನಿಟ್ಟಿನಲ್ಲಿ ಈ ಬಾರಿಯ ಚುನಾವಣೆಯನ್ನ ಕಾಂಗ್ರೆಸ್ ಆಗಿರ್ಬೋದು, NDA ನಾಯಕರು ಕೂಡ ಬಹಳ ಅಂದ್ರೆ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಎಲೆಕ್ಷನ್ ಅನ್ನ ಮಾಡಿರುವಂತದ್ದು. ಅದೇ ನಿಟ್ಟಿನಲ್ಲಿ ಮತದಾರರು ಕೂಡ ಉತ್ಸುಕದಿಂದ ಬಂದು ಮತವನ್ನ ಚಲಾವಣೆ ಮಾಡಿರುವಂತದ್ದು. ಇನ್ನೇನು ಕ್ಷಣಗಣನೆ ಶುರುವಾಗಿರುವಂತದ್ದು. ಚನ್ನಪಟ್ಟಣದಲ್ಲಿ ಈ ಬಾರಿ ಬೊಂಬೆನ ಆಡ್ಸೋರು ಯಾರು, ಚನ್ನಪಟ್ಟಣದ ಜನ ಯಾರಿಗೆ ತಮ್ಮ ಒಲವನ್ನ ತೋರಿಸ್ತಾರೆ ಅಂತೇಳಿ ಈಗ ನಾಳೆ ಬೆಳಿಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಕೂಡ ಆರಂಭವಾಗುವಂತದ್ದು. ಪ್ರಮುಖವಾಗಿ ಬೆಳಿಗ್ಗೆ 6:30ಕ್ಕೆ ಏನು ರಾಮನಗರದ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಏನು ಸ್ಟ್ರಾಂಗ್ ರೂಮ್ ಇದೆ, ಅಲ್ಲಿ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡುವಂತದ್ದು. ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದಂತ ಬಳಿಕ ಪೋಸ್ಟಲ್ ಬ್ಯಾಲೆಟ್ ಗಳನ್ನ ಮೊದಲು ಮತ ಎಣಿಕೆ ಮಾಡುವಂತದ್ದು. ಅಂದ್ರೆ 400 ವೋಟ್ಗಳನ್ನ ಕೌಂಟ್ ಮಾಡುವ ತದನಂತರ ಆ ಬ್ಯಾಲೆಟ್ ವೋಟ್ಗಳನ್ನ ಕೌಂಟ್ ಮಾಡುವಂತದ್ದು. ಪ್ರಮುಖವಾಗಿ ಏನು ಚನ್ನಪಟ್ಟಣ ಎಲೆಕ್ಷನ್ ಇಂದ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿತು. ಹಾಗಾಗಿ ಇವತ್ತು 32 ಅಭ್ಯರ್ಥಿಗಳು ಏನು ಈ ಕಣದಲ್ಲಿದ್ದಾರೆ, ಆ 32 ಅಭ್ಯರ್ಥಿಗಳ ಬ್ಯಾಲೆಟ್ ಪೇಪರ್ ಅನ್ನು ಕೂಡ ಚುನಾವಣಾ ಸಿಬ್ಬಂದಿಗಳು ಕೌಂಟ್ ಮಾಡುವಂತದ್ದು. ಏನು 3 ರೂಮ್ಗಳಲ್ಲಿ ಕೌಂಟಿಂಗ್ ಅನ್ನ ಮಾಡುವಂತದ್ದು. 20 ಸುತ್ತುಗಳ ಮತ ಎಣಿಕೆ ಕಾರ್ಯ ಕೂಡ ನಡೆಯುವಂತದ್ದು. ಮಧ್ಯಾಹ್ನ 2:30 ಅಥವಾ 3 ಗಂಟೆ ಸುಮಾರಿಗೆ ಸ್ಪಷ್ಟ ಚಿತ್ರಣ ಬರುತ್ತೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅದಕ್ಕೂ ಪ್ರಮುಖವಾಗಿ ಏನು ಅಂದ್ರೆ ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರೋದ್ರಿಂದ JDS ನ ಮುಖಂಡರುಗಳು, ಕಾರ್ಯಕರ್ತರು, ಬಿಜೆಪಿ ಜೊತೆಗೆ ಕಾಂಗ್ರೆಸ್ ನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆ ಕೇಂದ್ರದ ಅಂದ್ರೆ ಆ ಚುನಾವಣಾ ಏನು ಮತ ಎಣಿಕೆ ಕೇಂದ್ರದತ್ತ ಬರುವಂತ ಸಾಧ್ಯತೆ ಇರೋದ್ರಲ್ಲಿ 163 ಅಡಿ ಏನು BNS ಆಕ್ಟ್ ಇದೆ ಅದರ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿರುವಂತದ್ದು. 500ಕ್ಕೂ ಹೆಚ್ಚು ಪೊಲೀಸರು ಜೊತೆಗೆ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನು ಕೂಡ ಭದ್ರತೆಗಾಗಿ ನಿಯೋಜನೆ ಮಾಡಿರುವಂತದ್ದು. ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿತು. ಈ ಬಾರಿ ಚನ್ನಪಟ್ಟಣದ ಜನ ಯಾರ ಪರ ಒಲವಿಕ ಇದ್ದಾರೆ ಅಂತೇಳಿ ಕಳೆದ ಏನು ಚುನಾವಣೆ ನಡೆದಂತ ಒಂದಷ್ಟು ದಿನಗಳ ಕಾಲ ಕೂಡ ಲೆಕ್ಕಾಚಾರಗಳನ್ನ ಹಾಕ್ತು. ಕಾಂಗ್ರೆಸ್ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕಿದ್ರೆ, ದೋಸ್ತಿ ನಾಯಕರು ಕೂಡ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ. ಆದ್ರೆ ಅಂತಿಮವಾಗಿ ನಾಳೆ ಮತದಾರರು ಯಾರ ಪರವಾಗಿ ಒಲವನ್ನ ಕೊಟ್ಟಿದ್ದಾರೆ, ಚನ್ನಪಟ್ಟಣದಲ್ಲಿ ಬೊಂಬೆ ಆಡಿಸುವವರು ಯಾರು ಅಂತೇಳಿ ನಾಳೆ ಗೊತ್ತಾಗುವಂತದ್ದು. ಸಿಂಧೂರ.